ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನೆಲ್ JS ಜ್ಞಾನ ಹಬ್ಗೆ ಸ್ವಾಗತ. ಇಂದು ನಾವು ಮೂಢನಂಬಿಕೆಗಳನ್ನು ತೊಡೆದುಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅನ್ನುವ ಒಂದು ಪ್ರಬಂಧವನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಪೀಠಿಕೆ: ಮೂಢನಂಬಿಕೆಗಳು ಸಮಾಜದ ಪ್ರಗತಿಯನ್ನು ತಡೆಯುವ ಮಾರ್ಗಶಕ್ತಿಗಳು. ಅವು ವೈಜ್ಞಾನಿಕ ಮನೋಭಾವವನ್ನು ನಾಶ ಮಾಡಿ ಜನರ ಆಲೋಚನೆಗಳನ್ನು ಕತ್ತಲಲ್ಲಿರಿಸುತ್ತವೆ. ಈ ಮೂಢನಂಬಿಕೆಗಳು ಸಮಾಜದ ಬೆಳವಣಿಗೆಯನ್ನು ನಿಲ್ಲಿಸುವಂತಹ ಮಾರಕ ಶಕ್ತಿಗಳು, ಅಂದರೆ ಕೆಟ್ಟ ಶಕ್ತಿಗಳಾಗಿವೆ. ಅದನ್ನು ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿಬಿಟ್ಟು ಇದು ಮನುಷ್ಯನ ವೈಜ್ಞಾನಿಕ ಆಲೋಚನೆಗಳನ್ನು ನಾಶ ಮಾಡಿಬಿಟ್ಟು ಅವರಿಗೆ ಕತ್ತಲಲ್ಲಿರಿಸುತ್ತೆ. ಹಾಗಾಗಿ ಮೂಢನಂಬಿಕೆಗಳ ವಿರುದ್ಧ ಎಲ್ಲರೂ ಹೋರಾಡಬೇಕು. ಅದರಲ್ಲೂ ಮಕ್ಕಳು ಅಂದರೆ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯ. ಯಾಕೆ ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ವಿಷಯ ನಿರೂಪಣೆ: ವಿದ್ಯಾರ್ಥಿಗಳು ಸಮಾಜದ ಭವಿಷ್ಯದ ಆಧಾರ ಸ್ತಂಭಗಳು. ಅವರು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ವಿದ್ಯಾರ್ಥಿಗಳು ಮೂಢನಂಬಿಕೆಗಳನ್ನು ತೊಡೆದುಹಾಕುವಲ್ಲಿ ಕೈಗೊಳ್ಳಬಹುದಾದ ಕ್ರಮಗಳು ಈ ರೀತಿಯಾಗಿವೆ. ನೋಡಿ, ವಿದ್ಯಾರ್ಥಿಗಳು ಸಮಾಜದ ಭವಿಷ್ಯದ ಆಧಾರ, ಮುಂದಿನ ಪ್ರಜೆಗಳು ಇವರು. ಹಾಗಾಗಿ ಇವರು ವೈಜ್ಞಾನಿಕ ಮನೋಭಾವನ ಅಂದರೆ ಯಾರೇನೇ ಹೇಳಿದ್ರು ಅದನ್ನು ಕಣ್ಮುಚ್ಕೊಂಡು ನಂಬಬಾರ್ದು. ಅದನ್ನು ಯೋಚನೆ ಮಾಡಿ ತಾರ್ಕಿಕವಾಗಿ ಅದರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಮತ್ತು ಅದನ್ನು ನಂಬಬೇಕೋ ಬೇಡವೋ ಅನ್ನೋದನ್ನು ಯೋಚನೆ ಮಾಡಬೇಕು. ಕೆಲವು ಕ್ರಮಗಳನ್ನು ಕೈಗೊಳ್ಳಬಹುದು. ಯಾವ ರೀತಿ? ಮೂಢನಂಬಿಕೆಗಳನ್ನು ತೊಡೆದುಹಾಕಲು ಕೈಗೊಳ್ಳಬಹುದಾದ ಕ್ರಮಗಳು ಈ ರೀತಿ ನಾವು ಮಾದರಿಯಾಗಬೇಕು, ಮಾಡೆಲ್ಸ್ ಆಗಬೇಕು. ನಾವು ಬೇರೆಯವರು ನಮಗೆ ನೋಡಿ ಕಲಿಬೇಕು. ಆ ರೀತಿ ನಾವು ಜೀವನ ಮಾಡಬೇಕು. ವಿದ್ಯಾರ್ಥಿಗಳು ಮೂಢನಂಬಿಕೆಗಳನ್ನು ಪಾಲಿಸುವುದನ್ನು ಬಿಟ್ಟು ವೈಜ್ಞಾನಿಕ ಮನೋಭಾವವನ್ನು ಅಳವಡಿಸಬೇಕು. ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದನ್ನು ನಾವು ಸುಮ್ಮನೆ ಬಾಯಿ ಮಾತಲ್ಲಿ ಮೂಢನಂಬಿಕೆಗಳನ್ನು ನಂಬಬೇಡಿ ಅಂತ ಹೇಳೋದಲ್ಲ, ನಾವು ಅದನ್ನು ಪಾಲಿಸಬೇಕು. ಅವರು ಇತರಿಗೆ ಮಾದರಿ ಆಗುವುದರ ಮೂಲಕ ಮೂಢನಂಬಿಕೆಗಳನ್ನು ತೊಡೆದುಹಾಕಲು ಸಹಾಯ ಮಾಡಬೇಕು. ನೋಡಿ, ನೀವು ಕೆಲವು ಉದಾಹರಣೆಗಳನ್ನು ಸಹ ಕೊಡ್ಬೋದು. ನೋಡಿ, ಈಗ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಬೆಕ್ಕು ಅಡ್ಡ ಬಂದರೆ ವಾಪಸ್ ಹೋಗೋದು. ಯಾವುದೋ ಒಂದು ಎಕ್ಸಾಮಿಗೆ ಹೋಗ್ತಿರ್ತೀವಿ, ಬೆಕ್ಕಡ್ಡ ಬಂದುಬಿಡ್ತು ಅಂತ ನಾವು ಎಕ್ಸಾಮ್ ಬರೀಲಿಕ್ಕೆ ಹೋಗ್ದಲ್ಲೇ ಇರಲಿಕ್ಕಾಗುತ್ತಾ? ಆ ಥರ ಬಹಳಷ್ಟು ಮೂಢನಂಬಿಕೆಗಳಿವೆ. ಇದನ್ನೆಲ್ಲ ನಾವು ತಡೆದು ಹಾಕಬೇಕು. ಮೂರನೇದು, ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕು. ಸೈಂಟಿಫಿಕ್ಕಾಗಿ ಯೋಚನೆ ಮಾಡಬೇಕು. ಆವಾಗ ನಾವು ಇದನ್ನೆಲ್ಲ ಬೇಗ ನಂಬಲ್ಲ. ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವುದು ಎಂದರೆ ಏನು? ವಿದ್ಯಾರ್ಥಿಗಳು ಪ್ರಶ್ನಿಸುವ ಯಾಕೆ, ಏನು, ಎತ್ತ ಅಂತ ಕೇಳಬೇಕು. ಯಾವುದೇ ವಿಷಯವನ್ನು ಕುರುಡಾಗಿ ಸುಮ್ಮನೆ ನಂಬಬಾರ್ದು. ಕುರುಡಾಗಿ ನಂಬುವುದರ ಬದಲಾಗಿ ಅದರ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಿಸಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ನಾವು ಅದನ್ನು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರಕ್ಕೆ ತಗೋಬೇಕು. ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ನಾವು ಆಸಕ್ತಿ ಬೆಳೆಸ್ಕೊಂಡ್ರೆ ನಾವು ಪ್ರಶ್ನಿಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮೂಢನಂಬಿಕೆಗಳನ್ನು ನಾವು ನಂಬೋದಿಲ್ಲ. ಮೂರನೇದು, ಜಾಗೃತಿ ಮೂಡಿಸಬೇಕು. ನಾವೊಬ್ಬರೇ ಇದನ್ನು ಪಾಲಿಸಿದ್ರೆ ಸಾಲಲ್ಲ, ಬೇರೆಯವರಲ್ಲೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಹೇಗೆ? ವಿದ್ಯಾರ್ಥಿಗಳು ತಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ಸಮುದಾಯದಲ್ಲಿ ಮತ್ತು ಅವರ ಕಮ್ಯುನಿಟಿಯಲ್ಲಿ ಏನು ಮಾಡಬೇಕು? ಇದರಿಂದ ಆಗುವ ಕೆಟ್ಟ ಪರಿಣಾಮಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕು. ಹೇಗೆ ತಿಳುವಳಿಕೆ ನೀಡಬೇಕು? ಬೀದಿ ನಾಟಕಗಳು, ಭಾಷಣಗಳು, ಚರ್ಚೆಗಳು, ಡಿಸ್ಕಷನ್ಸ್ ಮಾಡಬೇಕು. ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಸಾಮಾಜಿಕ ಮಾಧ್ಯಮ ಅಂದರೆ ಏನು? TV, ಮೊಬೈಲು, ಪೇಪರು, ಈ ಥರ ಇವುಗಳಲ್ಲೂ ಕೂಡ ನಾವು ಬರವಣಿಗೆಗಳನ್ನು ಬರೆದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಜಾಗೃತಿಯನ್ನು ಮೂಡಿಸ್ಬೋದು. 4, ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು. ಸ್ಕೂಲಲ್ಲೂ ಹೇಗೆ ಅವೇರ್ನೆಸ್ ಕೊಡೋದು? ಶಾಲಾ ಕಾಲೇಜುಗಳಲ್ಲಿ ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಪ್ರೋಗ್ರಾಮ್ಸನ್ನು ಇಟ್ಕೋಬೇಕು. ಯಾವ ಥರ? ವಿಜ್ಞಾನ ಶಿಬಿರಗಳನ್ನು ಮಾಡಬೇಕು. ಮತ್ತು ಉಪನ್ಯಾಸಗಳನ್ನು ಮಾಡಬೇಕು. ಉಪನ್ಯಾಸಗಳು ಅಂದರೆ ಟೀಚಿಂಗು ಬೇರೆ ಕಡೆಯಿಂದ ಟೀಚರ್ಸನ್ನು ಕರೆದುಬಿಟ್ಟು ಮಾಡ್ಬೋದು, ಅಥವಾ ನಮ್ಮ ಟೀಚರ್ಸು ನಾವೇ ಟೀಚ್ ಮಾಡಿ ಹೇಳ್ಬೋದು. ಮತ್ತು ಚರ್ಚಾ ಸ್ಪರ್ಧೆಗಳನ್ನು ಕೂಡ ಇಟ್ಟು
ಮೂಢನಂಬಿಕೆಗಳ ವಿರುದ್ಧ ಅವೇರ್ನೆಸ್ಸನ್ನು ಕೊಡ್ಬೋದು. ಉಪಸಂಹಾರ ಅಂದರೆ ಈಗ ನೀವೇನು ಬರೆದಿದ್ದೀರಲ್ಲ ಅದನ್ನೆಲ್ಲ ಕ್ರೋಢೀಕರಿಸಿ ಚಿಕ್ಕದಾಗಿ ಒಂದು ಮೆಸೇಜ್ ಕೊಡೋದು. ಮೂಢನಂಬಿಕೆಗಳನ್ನು ತೊಲಗಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿದೆ. ಆರೋಗ್ಯಕರ ಸಮಾಜಕ್ಕೆ ಇದು ಬಹಳ ಮುಖ್ಯವಾಗಿದೆ. ಮಕ್ಕಳೇ, ಈ ಎಸ್ಸೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಂದರವಾದ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.